ಅಣ್ಣ 101 ರೂಪಾಯಿ. ಅದು ಬಸವೇಶ್ವರನು ಸಪ್ಲಮ್ಮನ್ಕ ಸಲ್ಲಬೇಕು. ಅದು ಯಾಕಂತಂದ್ರೆ ಎಲ್ಲರೂ ಕೆಲವರೆಲ್ಲ ಎಷ್ಟೆಷ್ಟೋ ಇಕ್ ಮಾಡ್ತಾರ, ಅದು ಅವ್ರಿಗೆ ಬಿಟ್ಟಿದ್ದು. 101 ರೂಪಾಯಿ ಯಾಕಂತಾರೆ, ನಾನು ಎಲ್ಲೇ ಹೋಗ್ಲಿ ಎಲ್ಲಡಿಕೆನಾಗ ಇಕ್ಕಿ ಕರೆದ್ರೆ ಓರಿಗಳು ಹೋಗಿ ಮೆರವಣಿಗೆ ಮಾಡ್ಕೊಡೋದು. ನಾನು ಇವತ್ತೂ ಹಳೆ ಕಾಲ ಪದ್ಧತಿ ನಾನು ಬಿಟ್ಟಿಲ್ಲ. ಇವತ್ತು ಇಲ್ಲಿ ಜಾಗ ಉಳಿಸ್ಕೊಂಡಿರೋ ಜಾಗನೂ ಏನಕ್ಕಂತ ಎದ್ದು ಬಂದಿದ ತಕ್ಷಣ ನಾನು ದನ ನೋಡಬೇಕು. ನಾನು ಇದ್ರು ದನ ಕರುಗಳಿಂದ ಬೆಳೆದವನು. ನಮ್ಮ ಹಿರಿಕರು ಹಾಕ್ಕೊಟ್ಟಿರೋ ಬುನಾದಿಯಿಂದಾನೇ ನಾನು ಇವತ್ತು ಮುಂದಕ್ಕೆ ಬಂದಿರೋದು, ಇವತ್ತು ಬಸವೇಶ್ವರನ ಸೇವೆ ಮಾಡಿರೋದಕ್ಕಿರೋದು. ಅದು ಎಂಟ್ರಿ ಫೀಸ್ ಅನ್ನೋದಕ್ಕನ ಒಂದು ಆ ರೇಸ್ಗೆ ಅವ್ರು ಬಂದು ಸಲ್ಲಿಸ್ತಕ್ಕಂಥ ಮರ್ಯಾದೆ ಅದು. ಅದು ಏನು, ಅದು ಎಲ್ಲಡಿಕೆನಾಗ 101 ರೂಪಾಯಿ ಕೊಡ್ತಾರೆ. ಆ 101 ರೂಪಾಯಿನೂ ನನ್ನ ಮನೆಗೆ ಬರಲ್ಲ. ಬಸವೇಶ್ವರನಕ್ಕೆ ಅರ್ಧ, ಗೌಡಗೆರೆ ಬಸಪ್ಪನಕ ಅರ್ಧ, ಇನ್ನು ಅರ್ಧ ತೊರ್ನಹಳ್ಳಿ ಸಪ್ಲಮ್ಮನ್ಕ, ದೊಡ್ಡ ಸಪ್ಲಮ್ಮನ್ಕ ಅರ್ಧ ಅಲ್ಲೇನೇನೆ ಇರ್ತದೆ. ಅದನ್ನೇನು ನಾವು ಮುಟ್ಟಲ್ಲ. ಸಪ್ಲಮ್ಮನ್ಕೊಂದು ಕರಿ ಮರಿ ಕೊಡ್ತೀರಿ. ಬಸವೇಶ್ವರನಕ ಕಾಲ್ ಕಾಡ್ಗಗಳು ಬೆಳಿವು ಕೊಡ್ತೀವಿ. ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ಸ್ವಾಮೀಜಿ ಒಳಗೆ ಬಂದು ನಿಮ್ಮ ಟ್ಯಾಟೂ ಬಗ್ಗೆ ಮಾತಾಡಿದ್ರು. ಏನಾದ್ರು ಟ್ಯಾಟೂ ರಿಮೂವ್ ಮಾಡೋ ಪ್ಲಾನ್ ಇಲ್ಲಿಂದ ಪ್ರಾಬ್ಲಮ್ ಶುರುವಾಗಿದೆ ನಿಮ್ಗೆ ಅಂತ ಹೇಳಿದ್ರು. ಉತ್ತರ ಹೆಂಗ್ ಕೊಡ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇರ್ಲಿ, ಕೇಳ್ಬಿಟ್ಟಿದ್ರೆ ಪ್ರಶ್ನೆ. ಒಂದು ಟ್ಯಾಟೂ ಇಂದ ಏನಲ್ರಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತೈತೆ ಅಂದ್ರೆ ಒಂದು ಟ್ಯಾಟೂ ಇಂದ ಒಳ್ಳೇದು ಆಗ್ಬೋದಲ್ಲ ಅಲ್ವಾ? ಉತ್ತರ ಸಿಕ್ತು ಅನ್ಕೊಂತೀನಿ. ಅಯ್ಯೋ ಮೇಡಮ್ ನೋಡ್ರಿ, ಇಲ್ಲೇ ಐತೆ. ಇದ ನಿಜಾನ ಏನೋ ಐತೆ. ಆ್ಯಕ್ಚುಲಿ ಇದು ಒಂದು ಓರಿ ಆದ್ಬಿಟ್ಟಿದ್ದು. ಅಂದರೆ ಮೇಯಿಸ್ಬೇಕಾದ್ರೆ ಸಾಮಾನ್ಯವಾಗಿ ಓರಿ ಆಗಲಿ ನಾಯಿ ಆಗಲಿ ತನ್ನ ಓನರ್ ಜೊತೆ ಇರಬೇಕಾದ್ರೆ ಪ್ರೈವೇಸಿಯಿಂದ ಇರುತ್ತೆ. ಅದು ಸಡನ್ನಾಗಿ ಅದು ಖುಷಿಯಿಂದ ಇರಬೇಕಾದ್ರೆ ಯಾರಾದರೂ ಹೊಸಬ್ರು ಬಂದಾಗ ಇಮ್ಮಿಡಿಯೇಟ್ ಅಗ್ರೆಷನ್ ತೋರಿಸುತ್ತೆ. ಆಗ ಹೋದಾಗ ನಾನು ಮೂಗ್ದರ ಇಮಿಡಿಯೇಟ್ ಹಿಡ್ಕೊಂಡಾಗ ಅದು ಆದರೆ ಹಿಂಗಾಯ್ಬೇಕು. ಅದು ಹಿಂಗಂದಿದ್ದು ಸೈಡ್ಗೆ ಅವನ ಮೇಲೆ ಇರೋ ಕೋಪಕ್ಕೆ ಅದೇನಾಯಿತು, ಕೊಂಬು ಚೂಪಲ್ಲ, ಅದು ಹಿಂಗೆ ತರ್ಚ್ಕೊಂತು. ಹಿಂಗೆ ಆ ತರ್ಚ್ಕೊಂಡಾಗ ಆಲ್ಟಿಂದ ಈ ಮೇಯ್ನು ದೊಡ್ಡ ಬೆಟ್ಟಿಗೆ ಇದಿರ್ತಂತೆ ನರ, ಒಂದು ಅರ್ಧ ಇಂಚಲ್ಲಿ ಅದು ತಪ್ಪಿಸ್ಕೊಂತು. ಬಟ್ ರಕ್ತ ಫುಲ್ ಹೋಗಿತ್ತು. ಅವ್ರು ಡಾಕ್ಟ್ರ್ ಹೇಳಿದ್ರು ಅದೇನಾದ್ರೂ ಕಟ್ಟಾಗ್ಬಿಟ್ಟಿದ್ರೆ ಕಷ್ಟ ಅಂತ. ಅವಾಗ ನಮ್ಮ ಮನೆಯಲ್ಲಿರೋರು, ನಮ್ಮ ಸಂಬಂಧಿಕರು ದೊಡ್ಡ ಸಭೆ ನಮ್ಮ ಮನೆಯಲ್ಲಿ, ಇನ್ನು ಓರಿಗಳು ನಿನಗೆ ಬೇಕಾಗಿಲ್ಲ, ಬಿಟ್ಬಿಡ್ಬೇಕು ಅಂತ. ಇದೆಲ್ಲ ನಡೆದು ಒಂದು 7-8-10 ವರ್ಷನೇ ಆಯಿತು ಅಂತ ತಿಳ್ಕೊಳ್ರಿ. ಆವತ್ತು ಹೇಳಿದ್ದು ಒಂದೇ ಮಾತು, ಇದ್ರೆ ಇದ್ರಾಗ ಇರಬೇಕು, ಸತ್ರೆ ಇದ್ರಾಗೆ ಸಾಯ್ಬೇಕು. ನಾನು ಓರಿಗಳು ಬಿಟ್ಟಂತೂ ನಾನು ಇರಲ್ಲ ಅಂದಿದ್ದಕ್ಕೆ ಇವತ್ತು ಈ ವೇದಿಕೆ ಕೊಟ್ಟು ಭಗವಂತನೋ ನನ್ನನ್ನು ಇಷ್ಟು ಮೆರೆಸ್ತಾ ಇರೋದು. ಏನೇನೋ ಅಪವಾದನೆಗಳು ಗೊತ್ತಲ್ಲ ನಿಮ್ಗೆ, ನಿಂದಿಸೋರು ಇರಬೇಕಯ್ಯ ಹಂದಿ ಅಂತೆ ಅಂತ ಅವ್ರವ್ರು ನಿಂದನೆ ಮಾಡ್ಕೊಂಡು ಅವ್ರವರೇ ಹಂದಿಗಳಾಗೋದ್ರು. ಹಂದಿಗಳಿಗೂ ಹೋಲ್ಸಲ್ಲ, ಅದೂ ಒಂದು ಪ್ರಾಣಿ. ನೀವು ಕೇಳ್ರಿ, ಹೂನೇ ಅಂತೀನಿ. ಹೇಳ್ದನಲ್ಲ ನೋಡಿ ಮೇಡಮ್, ಒಂದು ಹ್ಞೂ ಅಂದಿರ ಏನು ಹೇಳಿ, ನಾನು ಹಿಂಗೆ ಅಂದಿರೋದು ಇವಾಗ ಅಂತೀನಿ. ಇಲ್ಲ ಇಲ್ಲ, ಹಂಗೆಲ್ಲ ನಾವು ಒಂದು ಟ್ಯಾಟೂ ಇಂದ ಕಷ್ಟ ಬಂದ್ಬಿಡ್ತು, ಒಂದು ಟ್ಯಾಟೂ ಇಂದ ಸುಖ ಬಂದ್ಬಿಡ್ತು ಅಂತ ಹೇಳೋದು ಅದೆಲ್ಲ ಅದು ಹೇಳೋದು ಬೇಡ. ಇರಲಿ.